ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ವನ್ಯಜೀವಿಗಳನ್ನು ಬೇಟೆಯಾಡುವಂತಹ ಗ್ಯಾಂಗ್ಗಳು ಆ್ಯಕ್ಟಿವ್ ಆಗಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಅನುಮಾನಗಳು ಮೂಡುತ್ತೆ. ಯಾಕಂದರೆ ಈಗಾಗಲೇ ಚಾಮರಾಜನಗರದ ಹಾನೂರಿನಲ್ಲಿ ನಡೆದಿರುವಂತಹ ಎನ್ಕೌಂಟರ್ ಪ್ರಕರಣ ಇನ್ನೂ ಹಸಿಯಾಗೇ ಇದೆ. ಇದರ ನಡುವೆ ತುಮಕೂರಿನಲ್ಲಿ ಒಂದು ಚಿರತೆಯನ್ನು ಸುಟ್ಟಂತಹ ಒಂದು ಪ್ರಕರಣ ಈಗ ಸಾಕಷ್ಟು ಟ್ವಿಸ್ಟ್ಗಳನ್ನು ಪಡೆದುಕೊಳ್ತಾ ಇದೆ. ಅರಣ್ಯ ಅಧಿಕಾರಿಗಳು ಅದರ ತನಿಖೆಯನ್ನು ನಡೆಸುವಂಥ ಹಂತದಲ್ಲಿ ಈಗ ಅದು ಎಲ್ಲೋ ಒಂದು ಕಡೆ ಬೇಟೆಗಾರರ ಕೃತ್ಯನ ಅನ್ನುವಂಥ ನಿಟ್ಟಲ್ಲಿ ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇರುವಂಥದ್ದು. ಇನ್ನು ಈ ಘಟನೆಯ ಹಿನ್ನೆಲೆಯನ್ನು ನೋಡೋದಾದರೆ ಮೊದಲನೇದಾಗಿ ಆಗಸ್ಟ್ 21ರಂದು ಅರಣ್ಯ ಇಲಾಖೆಗೆ ಒಂದು ಮಾಹಿತಿ ಸಿಗುತ್ತೆ. ಈ ರೀತಿಯಾಗಿ ಅಂದರೆ ತುಮಕೂರು ಹೊರವಲಯದ ಕೋರಾ ಹೋಬಳಿ ಬಳಿ ಇರುವಂತಹ ಗೌಡಗೊಂಡನಹಳ್ಳಿಯಲ್ಲಿ ಒಂದು ಅರಣ್ಯ ವ್ಯಾಪ್ತಿಯ ಒಂದು ಸ್ಥಳದಲ್ಲಿ ಒಂದು ಚಿರತೆಯನ್ನು ಸುಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರುತ್ತೆ. ಆ ನಿಟ್ಟಿನಲ್ಲಿ ಅಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಇನ್ನೂ ಬೆಂಕಿ ಉರಿತಾ ಇರುತ್ತೆ. ನಂತರದಲ್ಲಿ ಆ ಬೆಂಕಿಯನ್ನು ನಂದಿಸ್ತಾರೆ. ಅಲ್ಲಿ ಸ್ಥಳೀಯವಾಗಿ ವಿಚಾರಿಸಿದಾಗ ಕೂಡ ಅಲ್ಲಿ ಬರುವಂಥ ಮಾಹಿತಿ ಅವರು ಚಿರತೆಯನ್ನು ಸುಟ್ಟಿದ್ದಾರೆ ಅಂತೇಳಿ. ಇನ್ನು ಆ ಮಾಹಿತಿ ಆಧಾರದ ಮೇಲೆ ಅಲ್ಲಿದ್ದಂತಹ ರಾಮಚಂದ್ರಯ್ಯ ಆಗಿರ್ಬೋದು, ನಾರಾಯಣಪ್ಪ ಆಗಿರ್ಬೋದು, ಜೊತೆಗೆ ಶಿವಕುಮಾರ್ ಆಗಿರ್ಬೋದು, 3 ಜನರನ್ನು ಕೂಡ ವಶಕ್ಕೆ ಪಡೆದುಕೊಂಡು ಒಂದು ವಿಚಾರಣಾ ಹಂತವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಆ ಘಟನಾ ಸ್ಥಳ ಏನಿರುತ್ತೆ ಅದನ್ನು ಬನ್ನೇರುಘಟ್ಟ ಫಾರೆಸ್ಟ್ನ ಏನು ವೆಟನರಿ ಹಾಗೂ ಕ್ರೈಮ್ನ ತಜ್ಞರು ಏನಿರ್ತಾರೆ ಆ ಅಧಿಕಾರಿಗಳನ್ನು ಕೂಡ ಕರೆಸ್ಕೊಳ್ತಾರೆ. ಮತ್ತೊಂದು ಕಡೆ ಭದ್ರಾ ಟೈಗರ್ ರಿಸರ್ವ್ನಿಂದಾಗಿ ಡಾಗ್ ಸ್ಕ್ವಾಡ್ನಿಂದಲೂ ಕೂಡ ಕರೆದುಕೊಂಡು ಬರ್ತಾರೆ. ಆ ಘಟನಾ ಸ್ಥಳ ಏನಿರುತ್ತೆ ಅಲ್ಲಿ ಒಂದಷ್ಟು ಪರಿಶೀಲನಾ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ರೋಚಕ ತಿರುವುಗಳು ಕೂಡ ಕಂಡುಬರುವಂಥದ್ದು. ಯಾಕಂದರೆ ಆ ಚಿರತೆ ಸುಟ್ಟಿದ್ದಂಥ ಒಂದು ಸ್ಥಳ ಏನಿದೆ ಆ ಸ್ಥಳದಲ್ಲಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಚಿರತೆಯ ಕಳೆಬರಹಗಳು ಕೂಡ ಸಿಗುವಂಥದ್ದು. ಇನ್ನು ಅದರ ಜೊತೆಗೆ ಕರಡಿಯ ಹಲ್ಲು ಕೂಡ ಪತ್ತೆ ಆಗುವಂಥದ್ದು. ಹಾಗಾದರೆ ಅಲ್ಲಿ ಸುಟ್ಟಂತಹ ಸ್ಥಳದಲ್ಲಿ ಕರಡಿ ಹಲ್ಲು ಹೇಗೆ ಪತ್ತೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ನಿಟ್ಟಲ್ಲಿ ಒಂದಷ್ಟು ಗೊಂದಲಗಳು ಮೂಡುವಂಥದ್ದು. ಇನ್ನು ಇದರ ನಡುವೆ ಭದ್ರಾ ಏನು ಟೈಗರ್ ರಿಸರ್ವ್ ನಿಂದ ಬಂದಂತಹ ಒಂದು ಡಾಗ್ ಸ್ಕ್ವಾಡ್ ಏನಿರುತ್ತೆ ಅದು ಆ ಸ್ಥಳದ ಸುತ್ತಮುತ್ತ ಕೂಡ ಒಂದು ಪರಿಶೀಲನೆಯನ್ನು ಮಾಡುವಂಥದ್ದು, ಸರ್ಚಿಂಗ್ ಆಪರೇಷನನ್ನು ಮಾಡುತ್ತೆ. ಇನ್ನು ಈ ಸಂದರ್ಭದಲ್ಲಿ ಹಲವು ಹುರುಳುಗಳು ಕೂಡ ಅಲ್ಲಿ ಪತ್ತೆ ಆಗುವಂಥದ್ದು. ಅಂದರೆ ಬೇಟೆಗಾಗಿ ಬಳಸುವಂತಹ ಹುರುಳುಗಳು ಆ ಅರಣ್ಯ ಹಾಗೂ ಕೃಷಿ ಸಂಬಂಧಿತ ಸ್ಥಳ ಏನಿದೆ ಬಿಟ್ವೀನ್ ಆ ಪಾಯಿಂಟ್ ಏನಿದೆ ಅಲ್ಲಿ ಇಡಲಾಗಿತ್ತು. ಈ ಉದ್ದೇಶ ಏನಾಗಿತ್ತು ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಗೊಂದಲಗಳು ಮೂಡುವಂಥ ಸಂದರ್ಭದಲ್ಲೇ ಈಗಾಗಲೇ ಉರುಳುಗಳು ಇದ್ದಂಥ ಸ್ಥಳಗಳಲ್ಲಿ ಕರಡಿಯ ಕೂದಲುಗಳಿಗೆ ಹೋಲುವಂತಹ ವಸ್ತುಗಳಾಗಿರ್ಬೋದು, ಜೊತೆಗೆ ಏನು ಈ ಚಿರತೆ ಸಂಬಂಧಿತವಾಗಿ ಕೂದಲುಗಳು ಕೂಡ ಅಲ್ಲಿ ಪತ್ತೆ ಆಗಿರುವಂಥದ್ದು. ಹಾಗಾಗಿ ಇದು ಒಂದು ವ್ಯವಸ್ಥಿತವಾಗಿ ಒಂದು ಬೇಟೆಯಾಡುವಂತಹ ಗ್ಯಾಂಗ್ನ ಏನೊಂದು ಜಾಲದ ನಡುವೆ ಚಿರತೆ ಸಿಲುಕಿ ಬಿದ್ದಂಥ ಸಂದರ್ಭದಲ್ಲಿ ಆ ಚಿರತೆಯನ್ನು ಈ ರೀತಿಯಾಗಿ ಸುಟ್ಟು ಹಾಕಲಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಂದಿರುವಂತಹ ಅಂಶಗಳು. ಹಾಗಾಗಿ ಈಗ ಸದ್ಯಕ್ಕೆ ವಿಶೇಷವಾಗಿ ಈ ಪ್ರಕರಣದ ಸಂಬಂಧವಾಗಿ ಅರಣ್ಯ ಇಲಾಖೆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥದ್ದು. ವೈಲ್ಡ್ ಲೈಫ್ ಏನು ರಿಪೋರ್ಟ್ ಅನ್ನುವಂಥ ನಿಟ್ಟಲ್ಲಿ ಒಂದು ಕೇಸನ್ನು ದಾಖಲಿಸ್ಕೊಂಡಿದ್ದಾರೆ. ಆ ಸಂಬಂಧಿತವಾಗಿ ಈಗಾಗಲೇ 3 ಜನರನ್ನು ಕೂಡ ಬಂಧನ ಮಾಡಿದ್ದಾರೆ. ಅದರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ತನಿಖಾ ಹಂತವಾಗಿ ಒಂದು ಕೊಠಡಿಯನ್ನು ಕೂಡ ಡಾಗ್ ಸ್ಕ್ವಾಡ್ ಅಲ್ಲಿ ತೋಟದ ಸ್ಥಳದಲ್ಲಿ ಒಂದು ಚಿಕ್ಕದಾಗಿ ಒಂದು ಗುಡಿಸಲಿರುತ್ತೆ, ಆ ಗುಡಿಸಲನ್ನು ಕೂಡ ಪತ್ತೆ ಮಾಡಿದೆ. ಆ ಪತ್ತೆ ಮಾಡಿದಂಥ ಸ್ಥಳದಲ್ಲೂ ಕೂಡ ಒಂದಷ್ಟು ಉರುಳುಗಳು ಕೂಡ ಪತ್ತೆ ಆಗಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಇವರು ವ್ಯವಸ್ಥಿತವಾಗಿ ಹಲವು ಸಮಯಗಳಿಂದ ಈ ಉರುಳುಗಳನ್ನು ನಿರ್ಮಿಸಿಕೊಂಡು ಅಲ್ಲಿ ಬರುವಂತಹ ವನ್ಯಜೀವಿಗಳನ್ನು ಬೇಟೆ ಆಡ್ತಾ ಇದ್ರ ಅನ್ನುವಂಥ ನಿಟ್ಟಲ್ಲಿ ಅನುಮಾನ ಮೂಡಿರುವಂಥದ್ದು. ಆ ನಿಟ್ಟಿನಲ್ಲೇ ಈಗಾಗಲೇ ಅರಣ್ಯ ಅಧಿಕಾರಿಗಳು ಸ್ಥಳದಲ್ಲಿ ಒಂದು ಪರಿಶೀಲನಾ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಚಿರತೆ ಸುಟ್ಟ ಸ್ಥಳದಲ್ಲೇ ಕರಡಿಯ ಹಲ್ಲು ಆಗಿರುವಂಥದ್ದು, ಜೊತೆಗೆ ಬೇರೆ ರೀತಿಯಾದಂತಹ ಪ್ರಾಣಿಗೆ ಸಂಬಂಧಪಟ್ಟಂತಹ ಏನು ಕಳೆಬರಹಗಳಲ್ಲಿ ಏನಾದರೂ ಇದೆಯಾ, ಮೂಳೆಗಳು ಇದೆಯಾ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಗೊಂದಲಗಳಿರುವಂಥದ್ದು. ಹಾಗಾಗಿ ಅವೆಲ್ಲವನ್ನು ಕೂಡ ಹೈದರಾಬಾದ್ನ ಏನೊಂದು ಕೇಂದ್ರಕ್ಕೆ ಕೂಡ ಈಗ ರವಾನೆ ಮಾಡಲಾಗಿರುವಂಥದ್ದು. ಅಲ್ಲಿಂದ ಒಂದು ವರದಿ ಕೂಡ ಬರುತ್ತೆ, ಅಂದರೆ ಈ ಪ್ರಾಣಿಯದ್ದೇ ಅನ್ನುವಂಥ ನಿಟ್ಟಲ್ಲಿ ಕೂಡ ಅಲ್ಲಿ ವರದಿ ಬರುವಂಥದ್ದು. ಆ ಬಳಿಕವಾಗಿ ಇದು ನಿಜಕ್ಕೂ ಕೂಡ ಒಂದು ವ್ಯವಸ್ಥಿತವಾದ ಜಾಲವ, ಇದು ಹಲವು ವರ್ಷಗಳಿಂದ ಒಂದು ಬೇಟೆ ಆಡುತ್ತಾ ಇದ್ದಂಥ ಒಂದು ತಂತ್ರವ ಅನ್ನುವಂಥ ನಿಟ್ಟಲ್ಲಿ ತಿಳಿದು ಬರಬೇಕಾಗಿರುವಂಥದ್ದು. ಒಟ್ಟಾರೆಯಾಗಿ ಸದ್ಯಕ್ಕೆ ಮೇಲ್ನೋಟಕ್ಕೆ ಸಿಕ್ಕಿರುವಂತಹ ಅಂಶಗಳ ಪ್ರಕಾರವಾಗಿ ಒಂದು ಸ್ಥಳದಲ್ಲಿ ಚಿರತೆಯನ್ನು ಸುಟ್ಟಿದ್ದಾರೆ, ಆ ಸ್ಥಳದಲ್ಲೇ ಕರಡಿಯ ಹಲ್ಲುಗಳು ಸಿಕ್ಕಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಹಾಕಿರುವಂತಹ ಹಲವು ಉರುಳುಗಳು ಕೂಡ ಪತ್ತೆಯಾಗಿರುವಂಥದ್ದು. ಹಾಗಾಗಿ ಇದು ಮೇಲ್ನೋಟಕ್ಕೆ ಒಂದು ವ್ಯವಸ್ಥಿತವಾದಂಥ ಒಂದು ಬೇಟೆಗಾರರ ಜಾಲ ಅನ್ನುವಂಥ ನಿಟ್ಟಲ್ಲಿ ಕಂಡು ಬಂದಿದೆ. ಹಾಗಾಗಿ ಅರಣ್ಯ ಅಧಿಕಾರಿಗಳು ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ಪಡೆದುಕೊಂಡಿದ್ದಾರೆ, ಜೊತೆಗೆ ತನಿಖೆಯನ್ನು ಕೂಡ ಸೂಕ್ಷ್ಮವಾಗಿ ಮಾಡ್ತಾ ಇದ್ದಾರೆ. ಇನ್ನು ಈ ವರದಿ ಬಂದ ನಂತರ ಜೊತೆಗೆ ಈ ಪ್ರಕರಣದಲ್ಲಿ ಇರುವಂಥ ಆರೋಪಿಗಳ ವಿಚಾರಣೆ, ಜೊತೆಗೆ ಇದರ ಜೊತೆಗೆ ಇರುವಂತಹ ಮತ್ತಷ್ಟು ಆರೋಪಿಗಳ ಬಂಧನದ ಬಳಿಕವಾಗಿ ಈ ಪ್ರಕರಣದ ಸಂಪೂರ್ಣವಾದಂಥ ಒಂದು ಮಾಹಿತಿಗಳು ಹೊರಬರಬೇಕಾಗಿರುವಂಥದ್ದು.
ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, ಟಿವಿ9 ಡಿಜಿಟಲ್, ತುಮಕೂರು.